ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನೋಡಿ, ಸುರಪುರ ಭಾಗದಲ್ಲಿ ಯಾವ ತರ ಅಕ್ರಮ ಮರಳು ಸಾಗಾಣಿಕೆ ಯಾವ ತರ ನಡೀತದೆ, ಕೃಷ್ಣಾ ನದಿ ಯಾವ ಲೆಕ್ಕಕ್ಕೆ ಯಾವ ಲೆವೆಲ್ಗೆ ಲೂಟಿ ಮಾಡಕತ್ತಾರ ಅನ್ನೋದು ಒಂದ್ ರೌಂಡ್ ಹಾಕಿ ಬರೋಣ. ಬರೀ ನನ್ನಿಂದ ಸ್ಕ್ರೀನ್ ಅಲ್ಲಿ ಓಡ್ತಂದ್ ನೋಡಿ ವಿಡಿಯೋ ನೋಡಿ. ಸರ್, ಈಗ ಏನಾಯ್ತು ನೋಡ್ರಿ, ಸುರಪುರ ತಾಲೂಕು, ಯಾದಗಿರಿ ಡಿಸ್ಟಿಕ್ ಸುರಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಗಣಿಗಾರಿಕೆ ಹೇಗಿಲ್ಲದೆ ಸಾಗಾಕತ್ತ. ಇದರ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ವೀರೇಶ್ ಅನ್ನೋರಿಗೆ ಗಮನಕ್ಕೆ ತಂದ್ರೆ ಏನು ಹೇಳ್ತಾರೆ ಅವರು, ಹೌದು ಸರ್, ಅಲ್ಲಿ ಲೀಗಲ್ ಇಲ್ಲ ಅನ್ಲೀಗಲ್ ಆಗಿ ಭಾಳಷ್ಟು ನಡೆಯಕತ್ತವ, ತಡೆಯಕ್ಕೆ ಹೋದರೆ ಯಾರು ನಮಗೆ ಅಧಿಕಾರಿಗಳು ಸಹಕಾರ ಕೊಡೋವಲ್ರು, ನನಗೆ ಜೀವ ಬೆದರಿಕೆ ಅದ, ನಾ ಏನು ಮಾಡಲಿ ಅನ್ನೋ ಒಂದು ಆಶಯಕ್ಕೆ ವ್ಯಕ್ತಪಡಿಸ್ತಾರೆ. ಅಂದ್ರೆ ಮಾಹಿತಿ ಕೊಟ್ಟವರು ಜೊತೆಗೆ ಬರೀ ನೀವು ಹೋಗಿಸಿ ಅಕ್ರಮ ಮರಳು ಗಣಿಗಾರಿಕೆ ತಡೆಯೋಣ, ಇಲ್ಲ ಅಂತಂದ್ರೆ ನನಗೆ ಜೀವ ಬೆದರಿಕೆ ಅದ, ನನ್ನಷ್ಟು ಏನು ಮಾಡಂದ್ರೆ ನಾನು ಕೊಲೆ ಮಾಡ್ತಾರ ಸಹ ಹೇಳ್ತಾರೆ ಅವರು. ಅಂದ್ರೆ ಅರ್ಥ ಮಾಡಿಕೇರಿ, ಯಾದಗಿರಿ ಡಿಸ್ಟಿಕ್ ಕಾನೂನು ಸುವ್ಯವಸ್ಥೆ ಎಲ್ಲಿ ಹೋಯಿತು, ಸುರಪುರ ತಾಲೂಕಿನ ವ್ಯವಸ್ಥೆ ಏನಾಯಿತು, ಇಲ್ಲಿ ಶಾಸಕರು ಹಿಂಬಾಲಕರೇ ಮಾಡ್ತಾರ ಅನ್ನೋದು ಒಂದು ಅವ್ರದ್ದೇ ಆರೋಪ, ವೀರೇಶ್ ಅನ್ನೋರದ್ದೇ ಆರೋಪ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ವೀರೇಶ್ ಅವ್ರದ್ದು ಆರೋಪ, ನನಗೆ ಜೀವ ಬೆದರಿಕೆ ಅದ, ಇಂಥವ್ರು ಇದು ಮಾಡ್ತಾರೆ ಅಂಥವ್ರು ಹೇಳ್ತಾರೆ, ಒಂದು ರೆಕಾರ್ಡ್ ಬಿಟ್ಟಿವಿ. ಆದ್ರೆ ನೋಡ್ರಿ ಏನು ಹೇಳ್ತಾ, ಅಲ್ಲಿ ಕೃಷ್ಣಾ ನದಿಯ ಅಕ್ರಮ ಮರಳು ಸಾಗಾಣಿಕೆ ಯಾವ ಮಟ್ಟಕ್ಕೆ ನಡೀತದೆ ಅಂತಂದ್ರೆ, ಒಂದು ಸುಮಾರು ಒಂದು 30-35 ಕೋಟಿ ಮರಳು ಸಾಗಾಣಿಕೆ ಮಾಡ್ಯಾರ. ಇದು ಸ್ಟಾಕ್ ಮಾಡ್ಕೊಂಡಾಕಿ ಅಂದ್ರೆ ಮೇಲೆ ಹೋಗಿ ಸ್ಟಾಕ್ ಪಾಯಿಂಟು ಎಲ್ಲದಲ್ಲೇ ಶೆಳಿಗಿ ಮತ್ತು ಇದು ಯಾವುದೋ ಸೂಗೂರು, ಎಮ್ಮಡಿಗಿ, ಕರ್ನಾಳು ಅಂತೇಳಿ ಒಂದು 8ರಿಂದ 10 ಹಳ್ಳಿಗಳಲ್ಲಿ 10 ಹಳ್ಳಿಗಳಿಗೆ ಕಲಿಸುವ ರಸ್ತೆಗಳ ಮುಖಾಂತರ ಕೃಷ್ಣಾ ನದಿಯಲ್ಲಿ ಒಂದು ರಸ್ತೆಗಳು ಮಾಡ್ಯಾರ. ದೊಡ್ಡ ದೊಡ್ಡ ಇಟಚ್ಗಳ ಮೂಲಕ ಮರಳು ಸಾಗಾಣಿಕೆಗೆ ತಾತ್ಕಾಲಿಕ ರಸ್ತೆಗಳ ನಿರ್ಮಾಣ ಮಾಡ್ಕೊಂಡು ಸುಮಾರು ಒಂದು 30 ಇಟಚ್ಗಳ ಮುಖಾಂತರ ಸಾಗಾಣಿಕೆ ದಿನಕ್ಕೂ ಒಂದು ಕೋಟಿ ಅಷ್ಟು ವ್ಯವಹಾರ ಅಲ್ಲಿ ನಡೀತದೆ ಅವ್ಯವಹಾರ. ಅಂದ್ರೆ ಮತ್ತು ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ತಿಲ್ಲ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ನೇರವಾಗಿ ಅದರಲ್ಲಿ ಶಾಮೀಲಾಗ್ಯಾರ. ಮತ್ತು ಇದು ಯಾರೋ ಗೋಲ್ಡ್ ಮನ್ಸರ್ ಅವರು ಒಂದು 2 ಪಾಯಿಂಟ್ ಅದಾವ ಅವ್ರಿಗೆ ಸಂಬಂಧಪಟ್ಟವು. ಅಲ್ಲಿ ಅಂತೂ ಒಂದು ರಾಲ್ಟಿ ಮೇಲೆ 4-5 ಗಾಡಿಗಳು ಸಾಗಾಣಿಕೆ ಮಾಡ್ತಾರ, ಇಟಚ್ಗಳು ಒಳಗಡೆ ಬಿಟ್ಟಾರ, ಅದು ಕಾನೂನು ಉಲ್ಲಂಘನೆ ಮಾಡ್ಯಾರ. ಅಲ್ಲಿ ಇದರಲ್ಲಿ ನೇರ MD ಅವರೇ ಭಾಗ, ಅವರು ಕಮಿಷನ್ ಹೋಗ್ತದಂತ ಆರೋಪ ಅದ. ಅವರು ಕಮಿಷನ್ ತಗಂತೇಳಿ ಕಾರಣ ಅದರಿಂದ ಇದು ಅಕ್ರಮ ಮರಳು ಸಾಗಾಣಿಕೆ ನಡೆಯೋಕೆ ಅವಕಾಶ ಮಾಡಿಕೊಟ್ಟಾರ. ಇಮಿಡಿಯೇಟ್ಲಿ ಲೋಕಾಯುಕ್ತರು ಇದರ ಬಗ್ಗೆ ತನಿಖೆ ಮಾಡಬೇಕು, ಸರ್ಕಾರ ಲೋಕಾಯುಕ್ತ ತನಿಖೆಗೆ ವಹಿಸಬೇಕು, ರಾಜ್ಯಪಾಲರ ತನಿಖೆ ಆಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಇದರಿಂದ ಈ ಭಾಗದ ಜಲ ಸಂಪನ್ಮೂಲ ಸಂಪೂರ್ಣವಾಗಿ ಕುಸಿತ ಆಗ್ತದ. ಇದು ಇವತ್ತಿಲ್ಲ, ಭವಿಷ್ಯದ ಇಂದಿನ ಪೀಳಿಗೆಗಳಿಗೆ ದೊಡ್ಡ ತೊಂದರೆ ಆಗ್ತದ. ಇಲ್ಲಿ ಮರಳು ಸಾಗಾಣಿಕೆ ಮಾಡಿದ ಮ್ಯಾಗ ಇಲ್ಲಿ ನೀರಿನ ಕೊರತೆ ಉಂಟಾಗ್ತದ. ಇದರ ಬಗ್ಗೆ ಯಾವ ಅಧಿಕಾರಿಗಳು, ಸುರಪುರ ಪೊಲೀಸ್ ಇಲಾಖೆ ಅಂತಂತಂದ್ರು ಪೂರ್ತಿ ಇದ್ರೂ ಇಲ್ಲದಂಗೆ ಆಗ್ಯದ. DVSP ಸಬ್ ಡಿವಿಷನ್ ಅದಲ್ಲಿ DVSP ಆಫೀಸ್ ಅದ. DVSP ಅವರೇ ಇದರಲ್ಲಿ ಅವ್ರು ಏನು ಮಾಡಕತ್ತಾರ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅವ್ರ ಮ್ಯಾಗಂತೂ ದೊಡ್ಡ ಆರೋಪಗಳದಾವ. ಯಾರೋ ಇವ್ರು ಹೇಳ್ತಾರೆ, ಯಾರೋ ಟಿಪ್ಪರ್ ಮಾಲಕರು ಹೇಳ್ತಾರ, ನೋಡ್ರಿ ಈಗ ಅವ್ರಿಗೆ ಎಷ್ಟು ಕೊಟ್ಟು ಎಂಬ ಒಂದು ಆರೋಪ ಮಾಡ್ತಾರ. ಇವೆಲ್ಲವನ್ನು ಸುಳ್ಳು ಅನ್ನೋದಾಗಿತ್ತಂತಂದ್ರೆ ಇಮಿಡಿಯೇಟ್ಲಿ ಇವೆಲ್ಲ ಅಕ್ರಮ ಮರಳು ಸಾಗಾಣಿಕೆ ನಿಲ್ಲಬೇಕು. ಅಧಿಕಾರಿಗಳು ತನಿಖೆ ಮಾಡಿ ತಪ್ಪಿಸ್ತರ ಮ್ಯಾಗ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಇಲ್ಲಿ ನೋಡಿ, ಈ ವಿಡಿಯೋ ಯಾವ ಥರ ಅದಾವ ನೋಡ್ರಿ, ನೀವೇ ನೋಡಿರ್ಬೇಕಿತ್ತು.